ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆತ್ಮೀಯ ಕೇಳುಗ ಬಾಂಧವರೇ, ಶನಿಗ್ರಹ ಬಹಳ ರೋಚಕವಾದಂತಹ ವಿಚಾರ. ಪ್ರತಿಯೊಬ್ಬರೂ ಕೂಡ ಈ ನವಗ್ರಹಗಳಲ್ಲಿ ಹೆದರೋದು ಶನಿಗ್ರಹಕ್ಕೆ. ಅದ್ಯಾಕೋ ಗೊತ್ತಿಲ್ಲ, ಶನಿ ಅಂತಂದ್ರೆ ಸಾಕು ಪ್ರತಿಯೊಬ್ಬರೂ ಕೂಡ ಒಂದು ಕ್ಷಣ ಭಯಭೀತರಾಗ್ತಾರೆ ಸಾಮಾನ್ಯವಾಗಿ. ವಸ್ತುತಃ ನವಗ್ರಹಗಳಲ್ಲಿ ಯಾವ ಗ್ರಹವೂ ಕೂಡ ನಮಗೆ ಕೆಟ್ಟದ್ದನ್ನ ಮಾಡೋದಿಲ್ಲ, ಒಳ್ಳೆಯದನ್ನೂ ಮಾಡೋದಿಲ್ಲ. ಆದರೂ ಕೂಡ ಜ್ಯೋತಿಷ್ಶಾಸ್ತ್ರದಲ್ಲಿ ನವಗ್ರಹಗಳಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನ ಕೊಟ್ಟಿರೋದು ನಾವು ನೋಡ್ತೀವಿ. ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ಒಂದು ಮದುವೆಗೆ ಹೋದಾಗ ವಧು ಮತ್ತೆ ವರನ ಜೊತೆಯಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ತೀವಿ, ಒಂದು ಭಾವಚಿತ್ರವನ್ನ ತಗೊಳ್ತೀವಿ, ಅಲ್ಲಿಂದ ನಿರ್ಗಮಿಸ್ತೀವಿ. ಆ ಭಾವಚಿತ್ರ ಏನನ್ನ ಹೇಳತ್ತೆ ಅಂತ ಹೇಳಿದ್ರೆ, ಅವರ ಮದುವೆಯಲ್ಲಿ ನಾವು ಇದ್ವಿ, ಎಷ್ಟು ಜನ ಇದ್ವಿ, ಯಾವ ರೀತಿಯಾಗಿದ್ವಿ, ಇದೆಲ್ಲವನ್ನ ಆ ಫೋಟೋ ನಮಗೆ ಸೆರೆ ಹಿಡಿದು ಕೊಡುತ್ತೆ. ಅದೇ ರೀತಿ ನಾವು ಮಾಡುವಂತಹ ಕರ್ಮಗಳ ಫಲವನ್ನ ಈ ನವಗ್ರಹಗಳು ನಮಗೆ ಕೊಡ್ತವೆ. ಹೇಗೆ ಅಂತಂದ್ರೆ, ನಾವು ಹುಟ್ಟಿದಾಗ, ಅರ್ಥಾತ್ ನಮ್ಮ ಈ ಶರೀರ ಈ ಭೂಲೋಕದಲ್ಲಿ ಜನಿಸಿದಾಗ ಆ ನವಗ್ರಹಗಳು ಯಾವ ಸ್ಥಾನದಲ್ಲಿ ನಿಂತಿದ್ದಾವೆ ಎನ್ನುವುದರ ಫಲವಾಗಿ ನಮ್ಮ ಒಂದು ಭವಿಷ್ಯವನ್ನ ನವಗ್ರಹಗಳ ಮೇಲೆ ನಾವು ಆಶ್ರಯಿಸಿರುವಂಥದ್ದನ್ನ ನೋಡ್ತೀವಿ. ಇವತ್ತು ನಾನು ಹೇಳಲಿಕ್ಕೆ ಹೊರಟಿರುವಂಥದ್ದು ಶನಿಗ್ರಹದ ವಿಚಾರ. ಜ್ಯೋತಿಷ್ಶಾಸ್ತ್ರ ಎನ್ನುವಂಥದ್ದು ಮಹಾಸಾಗರ. ಅದರ ವಿಶ್ಲೇಷಣೆಯನ್ನ ಮಾಡ್ತಾ ಕುಳಿದ್ರೆ ಜನ್ಮಗಳೇ ಸಾಕಾಗೋದಿಲ್ಲ. ಯಥಾ ಶಿಖಾ ಮಯೂರಾಣಾಂ ನಾಗಾನಾಂ ಮಣಯೋ ಯಥಾ ತದ್ವತ್ ವೇದಾಂಗ ಶಾಸ್ತ್ರೇಷು ಜ್ಯೋತಿಷಂ ಮೂರ್ಧಿನಿ ಸಂಸ್ಥಿತಂ ಅಂತ ಒಂದು ಮಾತಿದೆ. ಯಾವ ರೀತಿಯಾಗಿ ನವಿಲುಗಳ ತಲೆಯ ಮೇಲೆ ಶಿಖೆ ಇರುತ್ತೋ, ಹಾವುಗಳ ಹೆಡೆಯ ಮೇಲೆ ಮಣಿ ಇರುತ್ತೋ, ಅದೇ ರೀತಿಯಾಗಿ ಶಿಕ್ಷಾ ವ್ಯಾಕರಣ ಛಂದಃ ನಿರುಕ್ತಂ ಜ್ಯೋತಿಷಂ ಕಲ್ಪಃ ಇವುಗಳೆಲ್ಲ ವೇದಾಂಗಗಳು ಅಂತ ಕರೆಸ್ಕೊಳ್ತವೆ. ಶಿಕ್ಷಾ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಮತ್ತು ಕಲ್ಪ, ಈ 6 ಅಂಗಗಳಲ್ಲಿ ಜ್ಯೋತಿಷ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹ ಅಂಗ ಅಂತ ಕರೆಸ್ಕೊಂಡಿದೆ. ಅದರಲ್ಲಿ ವಿಶ್ಲೇಷಿಸಿರುವಂತಹ ಶನಿಗ್ರಹದ ವಿಚಾರವನ್ನು ನಾವು ನೋಡೋದಾದ್ರೆ, ಮೊದಲಿಗೆ ಆ ಶನಿಗ್ರಹದ ಮೂಲ ಮಂತ್ರವನ್ನ ಒಂದು ಬಾರಿ ಪಠನೆ ಮಾಡೋಣ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯಃ ದೀರ್ಘಚಾರಃ ಪ್ರಸನ್ನಾತ್ಮ ಪೀಡಾಂ ಹರತು ಮೇ ಶನಿಃ. ಆ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಪ್ರತಿನಿತ್ಯ ಈ ಮಂತ್ರದ ಮೂಲಕ. ಯಾಕೆ ಅಂತಂದ್ರೆ, ಸಾಮಾನ್ಯವಾಗಿ ಶನಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದಾಗ ಆಗುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನ ಒಂದು ಶ್ಲೋಕದ ಮೂಲಕ ನಾವು ತಿಳ್ಕೊಳ್ಬಹುದು. ಮಿಥ್ಯಾಪವಾದ ವದಬಂಧನ ಅರ್ಥಹಾನಿ ಮಿತ್ರೇ ಚ ಬಂಧು ವಚನೇಶು ಚ ಯುದ್ಧ ಬುದ್ಧಿ ಸಿದ್ಧಿಂಚ ಕಾರ್ಯಮಪಿ ಯತ್ರ ಸದಾ ವಿನಷ್ಟಂ ಸ್ಯಾತ್ ಸರ್ವದಾ ಶನಿ ದಶಾಗಮನೆ ಭವಂತಿ ಅಂತ ಈ ಶ್ಲೋಕ. ಮಿಥ್ಯಾಪವಾದ, ಶನಿ ನಮ್ಮ ಜೀವನಕ್ಕೆ ಪ್ರವೇಶ ಮಾಡಿದಾಗ ನಾವು ತಪ್ಪುಗಳನ್ನ ಮಾಡದೇ ಹೋದರೂ ಕೂಡ ನಮ್ಮ ಮೇಲೆ ಮಿಥ್ಯಾ ಅಪವಾದ ಬರುತ್ತೆ, ಸುಳ್ಳು ಅಪವಾದ ಬರುತ್ತೆ. ಕೃಷ್ಣ ಭಗವಂತ ಎಂತಹ ಜ್ಞಾನಿ ದೇವರು, ಆದರೂ ಕೂಡ ಶಮಂತಕ ಮನೆಯನ್ನ ಕದ್ದ ಎನ್ನುವಂತಹ ಒಂದು ಕೆಟ್ಟ ಅಪವಾದ ಕೃಷ್ಣ ಭಗವಂತನ ಮೇಲೆ ಬಂತು. ಆದ್ದರಿಂದ ಶನಿ ನಮ್ಮ ಒಂದು ಗ್ರಹಚಾರದಲ್ಲಿ ಬಂದಾಗ, ನಮ್ಮ ಜೀವನಕ್ಕೆ ಪ್ರವೇಶ ಮಾಡಿದಾಗ ಸುಳ್ಳು ಅಪವಾದ ಅನ್ನುವಂಥದ್ದು ನಮ್ಮ ಮೇಲೆ ಬರಬಹುದು. ಅರ್ಥಹಾನಿ, ನಾವು ನಷ್ಟವನ್ನ ಅನುಭವಿಸಬಹುದು, ದುಡ್ಡನ್ನ ಕಳ್ಕೊಳ್ಬಹುದು.
ಮಿತ್ರೇಚ ಬಂಧು ವಚನೇಶು ಚ ಯುದ್ಧ ಬುದ್ಧಿ. ನಮ್ಮ ಸ್ನೇಹಿತರು, ನಮ್ಮ ಬಂಧುಗಳು, ಇವರ ಜೊತೆಗೆ ಕಲಹ ಅನ್ನುವಂಥದ್ದು ಉಂಟಾಗಬಹುದು. ಅವರಿಗೆ ಆ ಬುದ್ಧಿ ಅನ್ನುವಂಥದ್ದು ಪ್ರೇರೇಪಣೆ ಆಗತ್ತೆ, ನಮ್ಮ ಜೊತೆ ಜಗಳ ಮಾಡುವಂತಹ ಬುದ್ಧಿ ಬರುತ್ತೆ, ನಾವು ಅವ್ರ ಜೊತೆ ಜಗಳ ಮಾಡುವಂತೆ ಆಗತ್ತೆ. ಸಿದ್ಧಿಂಚ ಕಾರ್ಯಮಪಿ ಯತ್ರ ಸದಾ ವಿನಷ್ಟಂ. ಇನ್ನೇನು ಕೈಗೆ ಬಂತು ಕೆಲಸ ಅನ್ನೋ ಅಷ್ಟೊತ್ತಿಗೆ ನಷ್ಟ ಆಗುವಂತಹ ಸಾಧ್ಯತೆ ಇರುತ್ತೆ. ಸ್ಯಾತ್ ಸರ್ವದಾ ಶನಿ ದಶಾಗಮನೆ ಭವಂತಿ. ಆದ್ದರಿಂದ ಆ ಶನಿ ಭಗವಂತನನ್ನ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ದ್ವಾದಶ ರಾಶಿಗಳಲ್ಲಿ, ನವಗ್ರಹಗಳಲ್ಲಿ ಭಯ ಭಕ್ತಿಯಿಂದ ಕೂಡಿದಂತಹ ಮನೋಭಾವಗಳಿಂದ ಪೂಜಿಸಲ್ಪಡುವಂತಹ ಸ್ಥಾನ ಯಾರ್ದು ಅಂತಂದ್ರೆ ಶನಿದೇವರದು. ಈ ಶನಿದೇವರ ಸ್ಥಾನ ಮಕರ ಮತ್ತು ಕುಂಭರಾಶಿಯಾಗಿರುತ್ತೆ. ಮಕರ ಮತ್ತು ಕುಂಭರಾಶಿಗಳಿಗೆ ಶನಿಗ್ರಹ ಅನ್ನುವಂಥವನು ಅಧಿಪತಿಯಾಗಿದ್ದಾನೆ. ಈ ಶನಿಗ್ರಹ ಪ್ರತಿಯೊಬ್ಬರ ಜೀವನದಲ್ಲಿ 30 ವರ್ಷಗಳ ಕಾಲ ಆವರ್ತದಲ್ಲಿ ಅದು ರಿಪೀಟ್ ಆಗ್ತಾ ಇರುತ್ತೆ. ಪಂಚಮ ಶನಿ ಅಂತ ಆಗತ್ತೆ, ಅಷ್ಟಮ ಶನಿ ಅಂತ ಬರುತ್ತೆ, 7.5 ಅಥವಾ 7.5 ವರ್ಷಗಳ ಶನಿ ಪರಿಭ್ರಮಣೆಯನ್ನ ನಾವು ನೋಡ್ತೀವಿ. ಪ್ರತಿಯೊಬ್ಬರ ಜೀವನದಲ್ಲಿ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳ ಜೀವನದಲ್ಲೂ ಕೂಡ ಶುಭ ಮತ್ತು ಅಶುಭ ಫಲಗಳು ಉಂಟಾಗತ್ತೆ ಈ ಶನಿ ಗೋಚಾರದಲ್ಲಿ. ಜಾತಕ ಫಲಗಳನ್ನು ನಾವೇನಾದ್ರೂ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ನಮಗೆ ಅರ್ಥ ಆಗತ್ತೆ. ತುಲಾ ರಾಶಿಯ 20ನೇ ಡಿಗ್ರಿಯಲ್ಲಿ ಶನಿ ಅತಿ ತುಚ್ಛನಾಗಿರಬೇಕು, ಆಗ ಉಚ್ಚವಾದಂತಹ ಫಲ ಸಿಗತ್ತೆ. ಅದೇ ತರ ಮೇಷರಾಶಿಯ 20ನೇ ಡಿಗ್ರಿಯಲ್ಲಿ ನೀಚ ಫಲವನ್ನ ಶನಿ ಭಗವಂತ ಕೊಡ್ತಾನೆ. ಶನಿ ಗ್ರಹಕ್ಕೆ ಕುಂಭರಾಶಿ ಅನ್ನುವಂಥದ್ದು ಮೂಲ ತ್ರಿಕೋಣ ಸ್ಥಾನ. ಸ್ವಲ್ಪ ಜ್ಯೋತಿಷಾಸ್ತ್ರದ ಅಧ್ಯಯನ ಇದ್ರೆ ಈ ಮೂಲ ತ್ರಿಕೋಣ, ಡಿಗ್ರಿ ಇವೆಲ್ಲ ಅರ್ಥ ಆಗತ್ತೆ. ವರ್ಣ ಶೂದ್ರ ವರ್ಣ, ದ್ರವ್ಯ ಕಬ್ಬಿಣ ಆಗಿರುತ್ತೆ. ಶನಿ ಗ್ರಹಕ್ಕೆ 3, 7 ಮತ್ತು 10ನೇ ದೃಷ್ಟಿಗಳು ವಿಶೇಷವಾಗಿರುತ್ತೆ. ಶನಿಯ ಪ್ರೀತಿಯ ರತ್ನ ನೀಲರತ್ನ. ಎಳ್ಳು ಧಾನ್ಯದಲ್ಲಿ ಶನಿಗೆ ನಾವು ನೀಡುವಂತಹ, ಆಹ್ವಾನಿಸಿ ಪೂಜಿಸುವಂತಹ ಧಾನ್ಯವಾಗಿರುತ್ತೆ. ಜಾತಕ ಫಲಗಳನ್ನು ವಿಮರ್ಶಿಸುವಾಗ ಶನಿ ಆಯುಷ್ಯಕಾರಕನಾಗಿರ್ತಾನೆ. ಕಪ್ಪು ವರ್ಣದಿಂದ ಅವನಿಗೆ ಬಹಳ ಸಂತೋಷ ಅನ್ನುವಂಥದ್ದು ಉಂಟಾಗತ್ತೆ ಅಂತ ಜ್ಯೋತಿಷಾಸ್ತ್ರದಲ್ಲಿ ತಿಳಿದು ಬರುತ್ತೆ. ಶನಿಗ್ರಹದ ದೇವತೆ ಯಾರು ಅಂತಂದ್ರೆ ಬ್ರಹ್ಮದೇವರು. ಈ ಶನಿಗ್ರಹ ತಮೋಗುಣ ಸಂಪನ್ನವಾಗಿರುವ ಗ್ರಹ ಆಗಿರುತ್ತೆ. ಪಶ್ಚಿಮ ದಿಕ್ಕಿಗೆ ಶನಿ ಅಧಿಪತಿಯಾಗಿರ್ತಾನೆ. ವಾತ ಕಫ ಇದು ಮಕರ ಮತ್ತು ಕುಂಭರಾಶಿಯವರಿಗೆ ಅಧಿಕವಾಗಿರುತ್ತೆ. ಯಾಕೆ ಅಂತಂದ್ರೆ ಈ ಮಕರ ಮತ್ತು ಕುಂಭರಾಶಿಯ ಅಧಿಪತಿಯೇ ಶನಿಗ್ರಹ. ಅವನು ತಮೋಗುಣ ಸಂಪನ್ನ. ಆರೋಗ್ಯದಲ್ಲಿ ಈ ರೀತಿಯಾದಂತಹ ಒಂದು ವ್ಯತ್ಯಾಸವನ್ನು ನಾವು ನೋಡ್ತೀವಿ. ಮಕರ ಮತ್ತು ಕುಂಭರಾಶಿಯಲ್ಲಿ ಹುಟ್ಟಿದವರಿಗೆ ವಾತ ಕಫ ಇದೆಲ್ಲ ಸಹಜವಾಗಿ ಜಾಸ್ತಿ ಇರುತ್ತೆ ಅವರಿಗೆ. ಶನಿ ಗ್ರಹಕ್ಕೆ ಬುಧ ಮತ್ತು ಶುಕ್ರರು ಫ್ರೆಂಡ್ಸ್ ಆಗಿರ್ತಾರೆ, ಮಿತ್ರರಾಗಿರ್ತಾರೆ. ಗುರುಗ್ರಹದ ಜೊತೆಗೆ ಸಮಭಾವ ಅನ್ನುವಂಥದ್ದಿರುತ್ತೆ. ಶತ್ರುವಲ್ಲ ಮಿತ್ರನಲ್ಲ, ಸಮವಾಗಿರ್ತಾನೆ ಶನಿ ಭಗವಂತ. ಶನಿಗ್ರಹಕ್ಕೆ ಶತ್ರುಗ್ರಹ ಯಾರು ಅಂತಂದ್ರೆ ರವಿ ಮತ್ತೆ ಚಂದ್ರ ಹಾಗೂ ಕುಜ. ಶನಿ ವಾಯುತತ್ವಕಾರಕ. ಜ್ಯೋತಿಷಾಸ್ತ್ರದಲ್ಲಿ ಶನಿ ದಶಾವರ್ಷಗಳು 19 ಕ್ರೂರ ಸ್ವಭಾವವನ್ನ ಸೂಚಿಸುವಂತವನಾಗಿರ್ತಾನೆ. ಗೋಚಾರದಲ್ಲಿ ಜನ್ಮ ರಾಶಿಯಿಂದ 3, 6, 11ನೇ ಸ್ಥಾನಗಳಿಗೆ ಬಂದಾಗ ಶುಭ ಫಲಗಳನ್ನ ನಾವು ನಿರೀಕ್ಷಿಸಬಹುದು. ಶನಿಗ್ರಹ ಒಂದು ರಾಶಿಯನ್ನ ಕ್ರಮಿಸಲಿಕ್ಕೆ ತೆಗೆದುಕೊಳ್ಳುವಂತಹ ಕಾಲ ಎಷ್ಟು ಅಂತಂದ್ರೆ 2.5 ವರ್ಷ. ಬೇರೆ ಬೇರೆ ಗ್ರಹಗಳು ಬೇಗ ಬೇಗ ಹೋಗ್ತವೆ, ಆದ್ರೆ ಈ ಶನಿಗ್ರಹ 2.5 ವರ್ಷ ತಗೊಳುತ್ತೆ ಒಂದು ಬಾರಿ ನಮ್ಮ ಜಾತಕದಲ್ಲಿ, ನಮ್ಮ ಒಂದು ಗೋಚಾರದಲ್ಲಿ ಬಂದಾಗ. ಅಂತ್ಯದ 3 ತಿಂಗಳಲ್ಲಿ ವಿಶೇಷವಾದಂತಹ ಪರಿಣಾಮವನ್ನ ಶನಿ ಭಗವಂತ ಕೊಡ್ತಾನೆ. ಕ್ರೂರ ದಶಾಕಾಲದಲ್ಲಿ ಕಬ್ಬಿಣದ ಪ್ರತಿಮೆ ಅಂದ್ರೆ ಅವನು ನಮಗೆ ಯಾವಾಗ ತುಂಬಾ ಹಿಂಸೆಯನ್ನು ನೀಡ್ತಾ ಇದ್ದೇನೆ ಅಂತ ಅನ್ಸುತ್ತೆ. ವಸ್ತುತಃ ಗ್ರಹ ನಮಗೆ ಹಿಂಸೆ ನೀಡಲ್ಲ, ನಮ್ಮ ಕರ್ಮದ ಫಲವೇ ಹಾಗಿರುತ್ತೆ. ಅದರ ಪ್ರತಿಫಲವಾಗಿ, ಅರ್ಥಾತ್ ನಾವು ದುಃಖವನ್ನು ಅನುಭವಿಸ್ತಾ ಇರ್ತೀವಿ,
ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತಂದ್ರೆ, ಕಬ್ಬಿಣದ ಪ್ರತಿಮೆಯನ್ನ, ಯಾವ್ದಾದ್ರು ದೇವರ ಪ್ರತಿಮೆಯನ್ನ ಅಥವಾ ಕಬ್ಬಿಣದ ವಸ್ತುವನ್ನ ದಾನ ಮಾಡಬೇಕು, ಕಪ್ಪು ವಸ್ತ್ರವನ್ನ ದಾನ ಮಾಡಬೇಕು, ಎಳ್ಳನ್ನ ದಾನ ಮಾಡೋದು ಬಹಳ ಶ್ರೇಷ್ಠವಾಗಿರುತ್ತೆ. ಎಲ್ಲಾ ಗ್ರಹಗಳಿಂದ ಶನಿ ಗ್ರಹ ಗೋಚಾರ ರಾಶಿಯಲ್ಲಿ ಪರಿಭ್ರಮಿಸುವಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಪರಿಣಾಮವನ್ನ ಬೇರೆ ಎಲ್ಲ ರಾಶಿಗಳಿಗೆ ಬೀರ್ತಾನೆ. ಈ ಶುಭಾಶುಭ ಫಲಗಳು ಅತ್ಯಧಿಕವಾಗಿರೋದ್ರಿಂದಲೇ ಪಂಚಮ ಶನಿ, ಅಷ್ಟಮ ಶನಿ ಹಾಗೂ 7.5 ವರ್ಷದ ಶನಿಗಳಿಂದ ನಾವು ಅದನ್ನ ಭಾಗ ಮಾಡ್ತೀವಿ. 3 ರೀತಿಯಾಗಿ ಶನಿಗ್ರಹದ ಒಂದು ಸಂಚಾರ ನಮ್ಮ ಜಾತಕದಲ್ಲಿ ಆಗತ್ತೆ. ಚತುರ್ಥ ಮತ್ತೆ ಪಂಚಮ ಸ್ಥಾನದಲ್ಲಿ ಸಂಚರಿಸುವಂತಹ ಸಂದರ್ಭದಲ್ಲಿ ಒಂದೊಂದು ರಾಶಿಯಲ್ಲಿ 2.5 ವರ್ಷ ಸಂಚರಿಸುವುದು, ಒಟ್ಟು 5 ವರ್ಷಗಳು ಪಂಚಮ ಶನಿಯ ಪ್ರಭಾವ ಆಗಿರುತ್ತೆ. ಅಷ್ಟಮ ಶನಿಯ ಕಾಲದಲ್ಲಿ ಸಪ್ತಮ ಸ್ಥಾನ ಮತ್ತು ಅಷ್ಟಮ ಸ್ಥಾನದಿಂದ ಒಟ್ಟು 5 ವರ್ಷಗಳ ಕಾಲ ಅಷ್ಟಮ ಶನಿಯ ಪ್ರಭಾವ ನಮ್ಮ ಜಾತಕದಲ್ಲಿ ಇರುತ್ತೆ. ಕೆಲವು ಶಾಸ್ತ್ರಜ್ಞರು ಪಂಚಮ ಸ್ಥಾನದಲ್ಲಿರುವಂತಹ ಕಾಲ 2.5 ವರ್ಷ ಮತ್ತೆ ಅಷ್ಟಮ ಸ್ಥಾನದಲ್ಲಿ 2.5 ವರ್ಷಗಳು ಅಂತ ಪರಿಗಣಿಸ್ತಾರೆ. 7.5 ವರ್ಷ ಕಾಲದ ಶನಿ ಜನ್ಮ ರಾಶಿಯಿಂದ 12ನೇ ಸ್ಥಾನ ಮತ್ತು ಜನ್ಮ ರಾಶಿಯ ಸ್ಥಾನ ಹಾಗೂ ರಾಶಿಯಿಂದ ದ್ವಿತೀಯ ಸ್ಥಾನ, ಈ ಸಂಚಾರ ಕಾಲದಲ್ಲಿ 7.5 ವರ್ಷದ ಶನಿ ಅತಿ ಹೆಚ್ಚಿನ ಪರಿಣಾಮವನ್ನ ಉಂಟು ಮಾಡುತ್ತಾನೆ. ಮೂಲ ಜಾತಕದಲ್ಲಿ ಶನಿ ಉತ್ತಮ ಸ್ಥಾನದಲ್ಲಿ ಉಚ್ಚನಾಗಿ ಶುಭ ಫಲವನ್ನು ನೀಡುತ್ತಾ ಇದ್ರೆ, ಶನಿಯ ಗೋಚಾರ ಫಲಗಳು ಶುಭ ಫಲವೇ ಅತ್ಯಧಿಕವಾಗಿರುತ್ತೆ ಅನ್ನುವಂಥದ್ದನ್ನ ನಾವು ಕಾಣಬಹುದು. ಶನಿ ಪ್ರಭಾವದಲ್ಲಿ ದುಷ್ಫಲಗಳು ನಡೀತಾ ಇರುವಾಗ ಅದು ನಮ್ಮ ಕರ್ಮದ ಪರಿಣಾಮದ ಫಲಗಳೇ ಹೊರತು ನಾವು ಅನಾವಶ್ಯಕವಾಗಿ ಶನಿಗ್ರಹವನ್ನ ದೋಷಿಸ್ಲಿಕ್ಕೆ ಹೋಗಬಾರದು. ಇದನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಶನಿ ದಶಾಫಲ 19 ವರ್ಷಗಳ ಕಾಲವೂ ಕೂಡ ದುಷ್ಫಲಗಳಾಗಿರುವಂತಹ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮನುಷ್ಯ ಸಾಧ್ಯ ಆದಷ್ಟು ಇನ್ನೊಬ್ಬರಿಗೆ ಹಿಂಸೆ ಕೊಡದೆ, ಕೆಟ್ಟ ಕೆಲಸಗಳನ್ನ ಮಾಡದೆ, ಇನ್ನೊಬ್ಬರ ಮನಸ್ಸನ್ನ ನೋಯಿಸದೆ, ತಾನಾಯ್ತು ತನ್ನ ಜೀವನವಾಯ್ತು ಅಂತ ಇರ್ಬೇಕು. ಸಾಧ್ಯ ಆದ್ರೆ ಇನ್ನೊಬ್ರಿಗೆ ಒಳ್ಳೇದು ಮಾಡ್ಬೇಕು, ಇಲ್ಲ ಸುಮ್ಮನೆ ಇರ್ಬೇಕು. ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಡಬೇಕು, ಗಿಡ ಮರಗಳಿಗೆ ನೀರೆರಿಬೇಕು. ಒಟ್ಟಿನಲ್ಲಿ ಸದ್ಬುದ್ಧಿಯನ್ನ ಹೊಂದಿ ಸದಾಚಾರ ಸಂಪನ್ನನಾಗಿದ್ದರೆ ಮುಂದಿನ ಜನ್ಮಕ್ಕಾದ್ರೂ ಸುಖವಾಗಿರ್ಲಿಕ್ಕಾಗತ್ತೆ. ಆದ್ದರಿಂದ ಶನಿ ದೇವರನ್ನ ಬೈಯೋದ್ರಿಂದ ಪ್ರಯೋಜನ ಇಲ್ಲ. ಆ ಶನಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕರ್ಮದ ಫಲ ಸ್ವಲ್ಪ ನಿವಾರಣೆ ಆಗುವ ಹಾಗೆ ಮಾಡಪ್ಪ ಅಂತ ನಾವು ಪ್ರತಿನಿತ್ಯ ಶನಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮತ್ತೆ ಇದಕ್ಕೆ ಸ್ವಲ್ಪ ಪರಿಹಾರವನ್ನು ಕೂಡ ನಾವು ನೋಡಬಹುದು. ಶನಿ ದಶಾ ಕಾಲದಲ್ಲಿ ಪಂಚಮದ ಶನಿ, ಅಷ್ಟಮ ಶನಿ, 7.5 ವರ್ಷದ ಶನಿ ದೋಷ ಇದೇನು ಬಂದಿರತ್ತಲ್ಲ, ಅದರ ಪರಿಹಾರ ಏನ್ ಮಾಡಬಹುದು ಅಂತಂದ್ರೆ, ಪ್ರತಿ ಅಮಾವಾಸ್ಯೆಗೆ, ತಿಂಗಳಲ್ಲಿ ಒಂದು ಹುಣ್ಣಿಮೆ ಬರುತ್ತೆ, ಒಂದು ಅಮಾವಾಸ್ಯೆ ಬರುತ್ತೆ. ಆ ಪ್ರತಿ ಅಮಾವಾಸ್ಯೆಗೆ ಭಗವಂತನಾದಂತಹ ಈಶ್ವರನಿಗೆ ರುದ್ರಾಭಿಷೇಕ ಮಾಡಿಸ್ಬೇಕು. ಶನಿವಾರ ಶನೀಶ್ವರನಿಗೆ ತೈಲಾಭಿಷೇಕ ಮಾಡಿಸ್ಬೇಕು. ಎಲ್ಲಾದ್ರೂ ಇರುತ್ತೆ ಶನಿದೇವರ ದೇವಸ್ಥಾನಗಳು, ಅಲ್ಲಿ ಹೋಗಿ ತೈಲಾಭಿಷೇಕ ಅಂತ ಹೇಳಿದ್ರೆ ಮಾಡ್ತಾರೆ ಪುರೋಹಿತರು. ಎಣ್ಣೆಯಿಂದ ಅಭಿಷೇಕವನ್ನ ಮಾಡುವಂಥದ್ದು. ಅದ್ರ ಜೊತೆಗೆ ಶಾಸ್ತ್ರೋಕ್ತವಾಗಿ ಜಪವನ್ನ ಮಾಡಿಸ್ಬೇಕು. ನಾವೇ ಮಾಡಬಹುದು, ಗೊತ್ತಿಲ್ಲ ಅಂತಂದ್ರೆ ಜಪ ಮಾಡಿಸ್ಬೇಕು. ದಶಾಂಶ ಹೋಮವನ್ನ ನವಗ್ರಹ ಪೂರ್ವಕವಾಗಿ ಮಾಡೋದ್ರಿಂದ ಈ ಶನಿ ದೋಷ ಪರಿಹಾರ ಆಗತ್ತೆ. ಅಂದ್ರೆ ನಮ್ಮ ಕರ್ಮದ ಫಲ ಕಡಿಮೆ ಆಗತ್ತೆ. ಪ್ರತಿ ಶನಿವಾರ ಅಶ್ವತ್ಥ ಪ್ರದಕ್ಷಿಣೆನ ಮಾಡಿದ್ರೂ ಕೂಡ ಶನಿ ದೋಷ ನಿವಾರಣೆ ಆಗತ್ತೆ ಅಂತ ಶಾಸ್ತ್ರಗಳು ಹೇಳ್ತವೆ. ಶನಿಗ್ರಹ ಅನ್ನುವಂಥದ್ದು ಆಧ್ಯಾತ್ಮಿಕವಾದಂತಹ ಚಿಂತನೆಗೆ ತೊಡಗಲಿಕ್ಕೆ ಪ್ರೇರೇಪಣೆ ಮಾಡುತ್ತೆ. ಅದು ಪ್ಲಸ್ ಪಾಯಿಂಟ್. ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ಆತ್ಮ ಜ್ಞಾನ, ಆತ್ಮ ಚೈತನ್ಯವನ್ನ ತಿಳ್ಕೊಂಡು ಸದಾ ಸುಖವನ್ನ ಅನುಭವಿಸೋದು. ಅದಾಗಬೇಕು ಅಂದ್ರೆ ಶನಿದೇವರ ಕೃಪೆ ನಮ್ಮ ಮೇಲೆ ಇರಬೇಕು. ಮೂಲಾಧಾರದಲ್ಲಿ ಸೂರ್ಯ, ಸ್ವಾಧಿಷ್ಠಾನದಲ್ಲಿ ಚಂದ್ರ, ಮಣಿಪೂರಕದಲ್ಲಿ ಅಂಗಾರಕ, ಹೃದಯದಲ್ಲಿ ಬುಧ, ಕಂಠದಲ್ಲಿ ಶ್ರೀಗುರು, ವಿಶುದ್ಧಿಯಲ್ಲಿ ಕಂಠದಲ್ಲಿ ಶ್ರೀಗುರು, ಉಪ್ಪಿನ ಮಧ್ಯದಲ್ಲಿ ಶುಕ್ರ, ತ್ರಿಕೂಟ ಸ್ಥಳವಾದಂತಹ ಶಿರಸ್ಸಿನಲ್ಲಿ ಭಗವಂತ, ನಾಡಿ ನರಗಳಲ್ಲಿ ರಾಹುಕೇತು,
ಇವೆಲ್ಲವೂ ಕೂಡ ನಮಗೆ ಮಂಗಳವನ್ನ ಉಂಟು ಮಾಡಲಿ ಅನ್ನೋದು ಆಧಾರೇ ಪ್ರಥಮ ಸಹಸ್ರ ಕಿರಣ ತಾರಾಧಿಪ ಸ್ವಾಲಯೇ ಮಾಹೇಯೋ ಮಣಿಪೂರಕೆ ಹೃದಯ ಬುಧ ಗಂಢೇ ಚ ಮಾಚಸ್ಪತಿ ಭ್ರೂಮಧ್ಯೆ ಭೃಗುನಂದನ ದಿನಮಣೆ ಪುತ್ರ ತ್ರಿಕೂಟ ಸ್ಥಲೆ ನಾಡಿ ಮರ್ಮಸು ರಾಹು ಕೇತು ಕುಲಿಕಾ ಕುರ್ಯಾತ್ ಸದಾ ಮಂಗಲಂ ಎನ್ನುವಂತ ಶ್ಲೋಕದ ಭಾವಾರ್ಥ. ದಿನಮಣೇಹ ಪುತ್ರ ತ್ರಿಕೂಟ ಸ್ಥಲೆ ಅಂತ ಒಂದು ಮಾತು ಬಂತಿಲ್ಲಿ. ಆಧ್ಯಾತ್ಮಿಕವಾಗಿ ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ, ಈ ಮೂರು ದಾರಿಗಳಲ್ಲಿ ಶನಿ ವಾಸವಾಗಿರ್ತಾನೆ. ಆ ಶನಿಯ ವಾಸಸ್ಥಾನ ಈ ಮೂರು ಆಗಿರುತ್ತೆ. ಹಾಗಾಗಿ ಶನಿಯ ಪ್ರಭಾವದಿಂದಲೇ ಆಧ್ಯಾತ್ಮಿಕವಾದಂತಹ ಉನ್ನತಿ ನಮಗೆ ಉಂಟಾಗುತ್ತೆ. ಇನ್ನು ವೈಜ್ಞಾನಿಕವಾಗಿ ನಾವು ಶನಿ ಗ್ರಹದವನ್ನ ನೋಡೋದಾದ್ರೆ, ಶನಿಗ್ರಹ ಸೂರ್ಯನಿಂದ 142 ಕೋಟಿ ಕಿಲೋಮೀಟರ್ ದೂರದಲ್ಲಿದೆ. ಸೂರ್ಯ ಭಗವಂತನಿಂದ ಭೂಮಿ 15 ಕೋಟಿ ಕಿಲೋಮೀಟರ್ ದೂರದಲ್ಲಿದ್ರೆ, ಶನಿಗ್ರಹ 42 ಕೋಟಿ ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಭೂಮಿಯಿಂದ ಶನಿಗ್ರಹ ಕನಿಷ್ಠ 120 ಕೋಟಿ ಕಿಲೋಮೀಟರ್ ದೂರದಲ್ಲಿ ಇರುವಂಥದ್ದು. ಶನಿಗ್ರಹ ಸೌರವ್ಯೂಹದ ಆಭರಣ ಅಂತಾನೆ ಕರೆಸ್ಕೊಳ್ಳುತ್ತೆ. ಖಗೋಳಶಾಸ್ತ್ರಜ್ಞರು ವರ್ಣನೆ ಮಾಡುತ್ತಾರೆ ಹಾಗೆ. ಅಮೆರಿಕ 1997ರಲ್ಲಿ ಕೆಸ್ಸಿನಿ ಎನ್ನುವಂತಹ ಸ್ವಯಂಚಾಲಿತ ನೌಕೆಯನ್ನ ಕಳಿಸ್ತು. ಸುಮಾರು 5,500 ಕಿಲೋಗ್ರಾಂ ಇರುವಂತಹ 15,000 ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಈ ದೊಡ್ಡ ರೋಬೋಟ್ ನೌಕೆ 6.5 ವರ್ಷಗಳ ಕಾಲ ಪ್ರಯಾಣ ಮಾಡಿತು, ದೀರ್ಘ ಪ್ರಯಾಣ ಮಾಡಿತು. ಶನಿಗ್ರಹದ ಸಮೀಪದಲ್ಲಿ ಹೋಗಿ ಒಂದು ಸ್ಥಾನವನ್ನ ಕಲ್ಪಿಸಿಕೊಂಡಿತು. ಇದು ಮನುಷ್ಯನಿಂದ ನಿರ್ಮಿತವಾದಂತಹ ಕೃತಕ ಉಪಗ್ರಹ ಶನಿಗ್ರಹದಲ್ಲಿ ಇರುವಂಥದ್ದು, ಶನಿಗ್ರಹದ ಹತ್ತಿರದಲ್ಲಿರುವಂಥದ್ದು ಮೊದಲನೆಯ ಕೃತಕ ಉಪಗ್ರಹ ಅಂತ ಕರೆಸ್ಕೊಳ್ಳುತ್ತೆ. 1609ರಲ್ಲಿ ದೂರದರ್ಶನದ ಮೂಲಕ ಶನಿಗ್ರಹ ಹೇಗಿದೆ ಅನ್ನುವಂಥದ್ದನ್ನ ಈ ಒಂದು ಕೃತಕ ಉಪಗ್ರಹ ನಮಗೆ ಕೊಡ್ತು. ಶನಿಗ್ರಹ ಅನ್ನುವಂಥದ್ದು ಸೌರಮಂಡಲದ ಗ್ರಹಗಳ ಪೈಕಿ ಅತಿ ದೊಡ್ಡದಾದಂತಹ 2ನೇ ಅತಿ ದೊಡ್ಡ ಗ್ರಹ ಅನ್ನುವಂಥದ್ದು ನಮಗೆ ತಿಳಿದು ಬಂತು ಈ ಒಂದು ಕೃತಕ ಉಪಗ್ರಹದಿಂದಾಗಿ. ಕೆಸ್ಸಿನಿ ಎನ್ನುವಂತಹ ಕೃತಕ ಉಪಗ್ರಹ ಅದು ಸುಮಾರು 850 ಭೂಮಿಗಳನ್ನ ಶನಿಗ್ರಹದ ಒಳಗಡೆ ನಾವು ಹಾಕಬಹುದಂತೆ, ಅಷ್ಟು ದೊಡ್ಡದಾಗಿದೆ ಶನಿಗ್ರಹ. ಸೌರವ್ಯೂಹ ಗ್ರಹಗಳ ಪೈಕಿ ಶನಿಗ್ರಹಕ್ಕೆ ಒಂದು ವಿಶಿಷ್ಟವಾದಂತಹ ಸ್ಥಾನವನ್ನ ತಂದುಕೊಟ್ಟಿರುವಂಥದ್ದನ್ನು ನಾವು ನೋಡ್ತೀವಿ. ಇದ್ರ ಸುತ್ತ ಬೃಹದಾಕಾರದ ಉಂಗುರಗಳಿದಾವೆ. ಶನಿಗ್ರಹ ಸೂರ್ಯನನ್ನ ಸುತ್ತಲಿಕ್ಕೆ ತೆಗೆದುಕೊಳ್ಳುವಂತಹ ಅವಧಿ 29.5 ವರ್ಷ. ನಾವು ವಾಸ ಮಾಡ್ತಾ ಇರುವಂತಹ ಭೂಮಿ ಸೂರ್ಯನನ್ನ ಸುತ್ತಲಿಕ್ಕೆ 1 ವರ್ಷ ತಗೊಳುತ್ತೆ, 165 ದಿವಸ ತಗೊಳುತ್ತೆ. ಆದ್ರೆ ಶನಿಗ್ರಹ ಸುತ್ತಬೇಕು ಅಂತಂದ್ರೆ 29.5 ವರ್ಷ ಬೇಕಾಗತ್ತೆ. ಶನಿಗ್ರಹ ತನ್ನ ಅಕ್ಷವನ್ನ ಒಂದು ಬಾರಿ ತಾನು ಸುತ್ತಕೊಳ್ಳಿಕ್ಕೆ 10 ಗಂಟೆ 39 ನಿಮಿಷ. ಭೂಮಿ ತನ್ನ ಅಕ್ಷದ ಸುತ್ತಲಿಕ್ಕೆ 24 ಗಂಟೆ. ಶನಿಗ್ರಹ ಅದರ ವ್ಯಾಸ ಎಷ್ಟು ಅಂದ್ರೆ 1,20,000 ಕಿಲೋಮೀಟರ್. ಶನಿಗ್ರಹಕ್ಕೆ ನೈಸರ್ಗಿಕವಾದಂತಹ ಉಪಗ್ರಹಗಳು ಕೂಡ ಇದಾವೆ. ಅವುಗಳು ಕನಿಷ್ಠ ಒಂದು 31. ಭೂಮಿಯ ಉಪಗ್ರಹ ಒಂದೇ ಒಂದು, ಅದು ಚಂದ್ರ. ಭೂಮಿಗೆ ಸಾವಿರಾರು ಕೃತಕ ಉಪಗ್ರಹಗಳು ನಮ್ಮ ವಿಜ್ಞಾನಿಗಳು ಇವತ್ತು ನಿರ್ಮಾಣ ಮಾಡಿರುವಂಥದ್ದನ್ನು ನಾವು ನೋಡ್ತೀವಿ. ಆದರೆ ಶನಿಗೆ ಒಂದೇ ಒಂದು ಕೆಸ್ಸಿನಿ ಎನ್ನುವಂತಹ ಸ್ವಯಂಚಾಲಿತ ಈ ಉಪಗ್ರಹ, ಕೃತಕ ಉಪಗ್ರಹ, ಅದು ಮನುಷ್ಯ ಕಳಿಸ್ಕೊಟ್ಟಿರುವಂಥದ್ದು. ಈ ಒಂದು ಕೃತಕವಾದಂತಹ ಉಪಗ್ರಹದ ಮೂಲಕ ಶನಿಗ್ರಹದ ವಿಶೇಷ ಮಾಹಿತಿ ನಮಗೆ ಇಷ್ಟರವರೆಗೂ ಸ್ವಲ್ಪ ಸಿಕ್ಕಿದೆ, ಇನ್ನೂ ಸಿಗುತ್ತೆ ಎನ್ನುವಂತಹ ಭರವಸೆಯನ್ನ ವಿಜ್ಞಾನಿಗಳು ಇಟ್ಕೊಂಡಿದ್ದಾರೆ. ನಮ್ಮ ಋಷಿ ಮುನಿಗಳು ಕೊಟ್ಟಂತಹ ಜ್ಯೋತಿಷ್ ಶಾಸ್ತ್ರದಲ್ಲಿ ಶನಿಗ್ರಹದ ಪ್ರಭಾವ ಇನ್ನೂ ವಿಸ್ತಾರವಾಗಿರುವಂಥದ್ದು. ಅದನ್ನ ಮುಂದಿನ ಒಂದು ವಿಡಿಯೋಗಳಲ್ಲಿ ನಾವು ಚಿಂತನೆ ಮಾಡುವಂಥವರಾಗೋಣ. ಧನ್ಯವಾದಗಳು.